ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನನ್ನ ಸೆಕೆಂಡ್ ಸಂಕ್ರಾಂತಿ ಇನ್ ಲಂಡನ್. ಏನೇನ್ ಅಡಿಗೆ ಮಾಡಿದೀವಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ಜಾಮೂನ್ ಮಾಡ್ಬೇಕು. ಸಂಕ್ರಾಂತಿ 2026 ಗೆ ಯಾರು ಜಾಯ್ನ್ ಆಗಿದ್ದಾರೆ ನೋಡಿ. ಫಸ್ಟ್ ಟೈಮ್ ಆನ್ ಮೈ ವ್ಲಾಗ್. ಯಾರದು? ನಮ್ಮ ಮನೇಲಿ ಹಬ್ಬದ ಅಡಿಗೆ ಮಾಡಿದ್ರೆ ಮ್ಯಾಗಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಕಬ್ಬಿದೆ ಇಲ್ಲಿ. ಪೊಂಗಲ್ ಮಾಡಿದ ಏಕೈಕ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದಾರೆ. ಫೈನಲಿ ನಾನು ಈ ತರ ರೆಡಿ ಆಗಿದ್ದೀನಿ. ಹೇಳಿದ್ನಲ್ಲ ಇನ್ನೊಬ್ರು ಜಾಯ್ನ್ ಆಗ್ತಾರೆ ಅಂತ. ಸೊ ಇವರೇ ಹೊಸ ವ್ಯಕ್ತಿ. ಮಾತಾಡ್ತಾ ಇರ್ಬೇಕು ಅಂದ್ರೆ ಮಾತಾಡ್ತಾ ಇರ್ಬೇಕು. ಅದಕ್ಕೆ ಬೇಡ ಬೇಡ ಅಂತ ಮಾತಾಡ್ತಾ ಇರ್ತೀನಿ. ನಾನು ಇವಾಗಷ್ಟೇ ಕೆಲ್ಸದಿಂದ ಬಂದೆ. ಹಾರ್ಡ್ ವರ್ಕಿಂಗ್ ಅವ್ರು ಹಾಕೋ ಒಂದು ವಿಡಿಯೋ ಅಲ್ಲಿ ಎಷ್ಟು ಹಿಂದೆ ಶ್ರಮ ಇದೆ ನೋಡಿ ಗೈಸ್. ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಥಂಬ್ನೇಲ್ ಮತ್ತೆ ಟೈಟಲ್ ಆಲ್ರೆಡಿ ನೋಡಿರ್ತೀರಾ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡಿ ಎಲ್ಲರಿಗೂ ಒಳ್ಳೇದನ್ನೇ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೇಲಿ ಏನೇನು ಅಡುಗೆ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಇದು ನನ್ನ ಸೆಕೆಂಡ್ ಸಂಕ್ರಾಂತಿ ಇನ್ ಲಂಡನ್. ಸೊ ಲಾಸ್ಟ್ ಇಯರ್ದು ಯಾರು ಸಂಕ್ರಾಂತಿ ವ್ಲಾಗ್ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಮೇಯ್ನಾಗಿ ಪೊಂಗಲ್ ರೆಡಿ ಆಗಿದೆ ನೋಡಿ ಗೈಸ್. ಪೊಂಗಲ್ ಮಾಡಿರೋರು ಝಾನ್ಸಿ. ಮತ್ತು ಇದರಲ್ಲಿ ಸ್ವೀಟ್ ಪೊಂಗಲ್ ಆಗಿದೆ. ಸೊ ಇನ್ನು ಕುಕ್ಕರ್ ಪ್ರೆಷರ್ ಬಂದಿದೆ. ಓಪನ್ ಮಾಡಿ ಆಮೇಲೆ ತೋರಿಸ್ತೀನಿ. ಜಾಮೂನ್ ಮಾಡೋದಿದೆ. ಸೊ ಇವಾಗ ಜಾಮೂನ್ ಮಾಡಬೇಕು. ಜಾಮೂನ್ ನಾನೇ ಮಾಡೋದು ಇವಾಗ. ಬಿಟ್ಟರೆ ಚಟ್ನಿ ಆಗಿದೆ ಅನಿಸುತ್ತೆ ಇದಕ್ಕೆ. ಹಾಂ ನೋಡಿ, ಖಾರ ಪೊಂಗಲ್ಗೆ ಚಟ್ನಿ. ತುಪ್ಪ ರೆಡಿ ಇದೆ. ಜಾಮೂನ್ ತಿನ್ನೋಕ್ಕೆ ನಾನಂತೂ ರೆಡಿ ಆಗಿದ್ದೀನಿ. ಅಷ್ಟೇ, ಏನು ಜಾಸ್ತಿ ಇಲ್ಲ, ಸಿಂಪಲ್ ಆಗಿ ಇಟ್ಕೊಂಡಿದ್ದೀವಿ. ಮತ್ತು ಆಮೇಲೆ ಆನಿಯನ್ ಪಕೋಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆಗೆ ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ 2026ಗೆ ಯಾರು ಜಾಯ್ನ್ ಆಗಿದ್ದಾರೆ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಟು ಸಿರಿ ಲಂಡನ್ ಡೈರೀಸ್. ಗೊತ್ತಲ್ಲ, ವ್ಲಾಗ್ಸ್ ಇನ್ ಲಂಡನ್. ಹಾರ್ದಿಕ ಶುಭಾಶಯಗಳು. ಎಲ್ಲಿ ನಿಮ್ಮ ವ್ಲಾಗ್ಸು ಹೆಂಗ್ ನಡೀತದೆ ಗೈಸ್? ಇವಾಗ ಒಂದು ಸ್ವಲ್ಪ ಬ್ರೇಕ್. ಇಟ್ಸ್ ಲೈಕ್ on pause. PSW work, ಹೊಸ ಕೆಲಸ, ತುಂಬಾ ಬಿಸಿ ಆಗ್ಬಿಡಿದಾಳೆ. ತುಂಬಾ ಥಿಂಗ್ಸ್ ನಡೀತಿದೆ ಗೈಸ್. I'll get back soon. To a very happy Sankranti. This is our second Sankranti together. Yeah, exactly. Wishing last a lot year. more. So all the very best for your future. ನಿಮಗೂ ಎಲ್ಲರಿಗೂ ಅಷ್ಟೇ, ಎಲ್ಲರೂ ಒಳ್ಳೆ ಕೆಲಸ ಮಾಡಿ ಇನ್ನೂ ಹಲವಾರು ನಿಮಗೆ ಒಳ್ಳೆ ಆಪರ್ಚುನಿಟೀಸ್ ಬರಲಿ ಅಂತ ನಾನು ದೇವರಲ್ಲಿ ಇವತ್ತು ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದನ್ನೇ ಮಾಡಿ ಗೈಸ್. ಸೊ ಒಳ್ಳೇದು ಮಾತಾಡಿ, ಒಳ್ಳೇದು ಅದೇ ಹೇಳ್ತಾ ಅಲ್ವಾ, ಬೇವು ಬೆಲ್ಲ ತಿಂದು, ಬೇವು ಅಲ್ಲ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ. ಸೊ ಗೈಸ್ ಅವಾಗ ಫುಲ್ ರೆಡಿ ಆಗ್ಬಿಟ್ಟು, ಇನ್ನ ರೆಡಿ ಆಗಿಲ್ಲ ಗೈಸ್. ನೋಡಿ ಹಿಂಗಿದ್ದಾಳೆ, ನಾನು ಹಿಂಗಿದ್ದೀನಿ, ಚೂಡಿದಾರ್ ಹಾಕೊಂಡಿದೀನಿ. ಇನ್ನ ಸಾರಿ ಎಲ್ಲ ಉಡ್ಕೊಂಡಿಲ್ಲ, ಸ್ಯಾರಿ ಉಡ್ಕೋಬೇಕು. ಸೊ ಇನ್ನ ಬರೀ ನಾವಿಬ್ರೆ ಅಲ್ಲ, ಏನ್ ನಾವಿಬ್ರೆ ಆಚರಿಸಕ್ಕಾಗತ್ತಾ? ಇನ್ನು ಎಷ್ಟೊಂದ್ ಜನ ನಮ್ನ ಮೀಟ್ ಅ ನ್ಯೂ ಪರ್ಸನ್. ಹೌದು ಗೈಸ್, ಹೊಸ ಫ್ರೆಂಡು. ಇವಾಗ ಹಳೆ ಫ್ರೆಂಡ್, ಬಟ್ ಲಂಡನ್ಗೆ ಹೊಸ ವ್ಯಕ್ತಿ. ಫಸ್ಟ್ ಟೈಮ್ ಆನ್ ಮೈ ವ್ಲಾಗ್. ಯಾರದು ನಿಮಗೂ ಗೊತ್ತಾಗ್ಬೇಕು ಅಂದ್ರೆ ಸ್ಟೇ ಟ್ಯೂನ್. ಖಂಡಿತವಾಗ್ಲೂ ತೋರಿಸ್ತೀವಿ. ಜಾನ್ವಿ ಕೆಲ್ಸಕ್ಕೆ ಹೋಗಿದ್ದಾಳೆ. ಆನ್ ದ ವೇ ಶಿ ಇಸ್ ಕಮಿಂಗ್. ಅವಳು ನಾನು ಇವಾಗ ಜಾಮೂನ್ ಮಾಡಾದ್ಮೇಲೆ ರೆಡಿ ಆಗ್ತೀವಿ. ಸೊ ಅಷ್ಟೇ ಗೈಸ್. ನೋಡಿ ಗೈಸ್, ನಮ್ಮ ಮನೇಲಿ ಹಬ್ಬದ ಅಡಿಗೆ ಮಾಡಿದ್ರೆ ಮ್ಯಾಗಿ ಬೇಕು ಅಂತ ಕೇಳ್ತಾ ಇದ್ದಾರೆ. ನಾನ್ ಮಾಡೋ ಮ್ಯಾಗಿ ಇಷ್ಟ ಆಗಿ ಅವಳಿಗೆ ಬೇಕು ಅಂತ ಇವಾಗ ಗೈಸ್. ಇವಾಗ ಅಡ್ಗೆ ಮಾಡಕ್ ಮುಂಚೆ ನಮ್ಮನೆ ದೇವ್ರ ಮನೇನ ಈ ತರ ಸಿಂಪಲ್ ಆಗಿ ಡೆಕೋರೇಟ್ ಮಾಡಿದೀವಿ. ಏನೇನು ತಂದಿದ್ದೀವಿ ಅಂತ ನೋಡಿ. ಇಲ್ಲಿ ಮಾವಿನಕಾಯಿ ಇದೆ ಗೈಸ್. ಮಾವಿನಕಾಯಿ, ಅಯ್ಯೋ ಎಷ್ಟು ದಿನ ಆಯಿತು ಮಾವಿನಕಾಯಿ ತಿಂದು. ಸೊ ಮಾವಿನಕಾಯಿ ಮತ್ತು ಕಬ್ಬಿದೆ ಇಲ್ಲಿ ನೋಡಿ ಗೈಸ್. ಲಂಡನ್ನಲ್ಲಿ ಕಬ್ಬು ತಂದ್ಕೊಟ್ಟಿರೋರು ಇವರೇ. ಥ್ಯಾಂಕ್ ಯು ಶ್ವೇತಾ, ಕಬ್ಬು ತಂದ್ಕೊಟ್ಟಿದ್ದಕ್ಕೆ. ಹೌದು, ಇದೆಲ್ಲ ಶ್ವೇತಾ ಅವ್ರ ಮಮ್ಮಿ ಅಂತ ಕೊಟ್ಟು ಕಳಿಸಿರೋದು. ಥ್ಯಾಂಕ್ ಯು ಆಂಟಿ. ನನ್ನ ವ್ಲಾಗ್ನ ನೋಡ್ತಾ ಇದ್ರೆ ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇಲ್ಲಿ ಬಾಳೆಹಣ್ಣಿದೆ, ನೀವೆಲ್ಲ ನೋಡಿ ಗೈಸ್. ನಮ್ಮನೆ ಬೇವು ಬೆಲ್ಲ, ನೀವು ತಿಂದು ಒಳ್ಳೆ ಮಾತಾಡಿ ಗೈಸ್. ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಸಕ್ಕರೆ ಹೆಚ್ಚೆಲ್ಲ ಕೊಟ್ಟಿದೆ. ಜಾಮೂನ್ ಎಲ್ಲ ಅವಳಿಗೆ ಮೇನ್ ಆಗಿ ಇವಾಗ ಇದು ಬೇಕು, ಮ್ಯಾಗಿ. ಅದಕ್ಕೆ
ನೋಡಿ ನೋಡಿ ಗೈಸ್, ಹಿಂಗಿದ್ರೆ ಜನ ಏನ್ ಮಾಡೋದು? ಮನೆಯಲ್ಲಿ ಹಬ್ಬದ ಅಡ್ಗೆ ಮಾಡಿದಾಗ ಹಬ್ಬದ ಅಡ್ಗೆ ತಿನ್ನಕ್ಕಾಗಲ್ಲ, ಬರೀ ಕುರುಕ್ ತಿಂಡಿ, ಮ್ಯಾಗಿ. ಜಾಮೂನ್ ಗೈಸ್, ಪ್ರಗತಿ ಲಾಸ್ಟ್ ಟೈಮ್ ಜಾಮೂನ್ ಮಾಡಿದ್ಲು ಅನ್ಸುತ್ತೆ ಗೈಸ್. ಯಾವಾಗ್ಲೂ ನಾನೇ ಗೈಸ್ ಜಾಮೂನ್ ಮಾಡೋದು. ಮೆಮೊರಿ ರೀಕ್ಯಾಪ್ ಆಫ್ ಇಟ್. ಕ್ವಿಕ್ ಆಗಿ ಜಾಮೂನ್ ಮಾಡ್ತೀನಿ. ಜಾಮೂನ್ ಮಾಡೋದೆಲ್ಲ ತೋರಿಸ್ಕೊಂಡು ಮಾತಾಡ್ಕೊಂಡು ಬ್ಲಾಗ್ ಮಾಡಕ್ಕಾಗಲ್ಲ, ಸೊ ಜಾಮೂನ್ ಮಾಡೋದೆಲ್ಲ ಟಕ್ ಅಂತ ತೋರಿಸ್ತೀನಿ ಅಷ್ಟೇ. ಜಾಮೂನ್ ಮಾಡುವ ವಿಧಾನ. ಹೌದು. ಸ್ಟೆಪ್ 1 ಅದನ್ನು ಕಟ್ ಮಾಡಿ. ಆಮೇಲೆ ಸ್ಟೆಪ್ 2 ಯಾವುದಾದ್ರೂ ಬೌಲ್ ತೊಗೊಂಡು ಅದರೊಳಗೆ ಪೌಡರ್ನ ಹಾಕಿ. ಯಾವ್ದಾದ್ರು ಬೌಲ್ ಅಲ್ಲ, ಗಾಜಿನ ಬೌಲ್. ಫ್ಯಾನ್ಸಿಯಾಗಿ ಕಾಣಬೇಕು ಅಂದರೆ ಇದು ಗ್ಲಾಸ್ ಬೌಲ್. ಏನು ಹೇಳ್ತೆ ನೆಕ್ಸ್ಟ್. ಅವಳಿಗೂ ಕನ್ಫ್ಯೂಸ್ ಆಗೋಗಿದೆ ಗೈಸ್. ಪಾಪ ನಾವೇನ್ ಕನ್ಫ್ಯೂಸ್ ಇಲ್ಲ. ಸರಿ, ನೀನ್ ಯಾಕೆ ಅದನ್ನ ಸೈಡ್ನಾಗ ಇಡಬಾರ್ದು? ನಂಗೆ ಹೊಟ್ಟೆ ಹಸಿತಿದೆ. ನಿಂಗೆ ಇವಾಗ ಅರ್ಜೆಂಟ್ ಮ್ಯಾಗಿ ಇದೊಂದು ಯೂನಿಕ್ ಮ್ಯಾಗಿ. ಫಸ್ಟ್ ನೀರ್ ಹಾಕೋಬೇಕು ಒಂದು ಪ್ಯಾನ್ಗೆ, ಆಮೇಲೆ ಹಾಲು ಹಾಕೊಬೇಕು. ಗೈಸ್, ನೀವಾಗ ನೋಡಿದಾಗ ಯು ಅನ್ಬೋದು, ಬಟ್ ಇಟ್ಸ್ ಟು ಗುಡ್. ಕುದಿ ಬರೋವರೆಗೂ ಅಷ್ಟರಲ್ಲಿ ಜಾಮೂನ್ ಕಳಿಸ್ತಾಳೆ. ಜಾಮೂನ್ ಕಲಿಸ್ತಾಳೆ. ನೋಡಿ ಗೈಸ್, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಂಕಿ ನಟ್ಸ್ ತಂದಿದ್ದಾಳೆ. ಮಂಕಿ ತಿನ್ನೋದಲ್ಲ, ಅದೇ ಪ್ರಗತಿ ತಿನ್ನೋದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅಯ್ಯೋ, ನನಗೆ ಇದನ್ನ ಓಪನ್ ಮಾಡಕ್ಕೆ ಬರಲ್ಲ ಬಿಕಾಸ್ ಐ ಡೋಂಟ್ ಲೈಕ್ ಗ್ರೌಂಡ್ ನಟ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು ನೋಡಿದ ತಕ್ಷಣನೇ ತಗೊಂಡ್ಬಿಟ್ಟೆ ಟೆಸ್ಕೋದಲ್ಲಿ. ಏನಾಗಿ ಸಂಕ್ರಾಂತಿ ಅಂದ್ರೇನೆ ಕಡಲೆ ಬೀಜ, ಮಾವಿನಕಾಯಿ ಎಲ್ಲ ಅಲ್ವಾ, and that sweet potato, ಗೆಣಸು. ನಾನ್ ಗೆಣಸು ತಿನ್ನಲ್ಲ, ಸೊ ಅದಕ್ಕೆ ಇದು ಮತ್ತೆ ಮಾವಿನಕಾಯಿ ಎಲ್ಲ ತಗೊಂಡಿದ್ದೆ. ಹಬ್ಬ ಅಂತ ಒಂದು ರೆಡ್ ಚಿಲ್ಲಿ ತಗೋಬೇಕು. ಒಣಗಿರೋ ಮೆಣಸಿನ್ಕಾಯಿ ಅಂತಾರೆ ಮ್ಯಾಗಿ ಹಾಕೋಕೆ. ಸೆಕೆಂಡ್ ಸ್ಟೆಪ್, ಮಿಲ್ಕ್ ಹಾಕೊಳ್ಳಿ. ಹೌದು, ಎಷ್ಟು ಬೇಕು ಅಷ್ಟು. ಚಪಾತಿ ಈ ಥರ ಕಲಿಸ್ಕೊಳ್ಳೋಷ್ಟು, ಲೈಕ್ ಡೂ ಬಾಲ್. ಎಕ್ಸಾಕ್ಟ್ಲಿ. ಆಮೇಲೆ ಸ್ವಲ್ಪ ಎಣ್ಣೆ. ನಾವು ಯೂಸ್ ಮಾಡ್ತಾ ಇರೋದು ಸನ್ಫ್ಲವರ್ ಆಯಿಲ್. ನಿಮಗೆ ಆಯಿಲ್ ಬೇಕೋ ಅದನ್ನ ಸನ್ಫ್ಲವರ್ ಆಯಿಲ್ ಇದು. ನಿಂಗೆ ಗೊತ್ತಿಲ್ವಾ? ಆದ್ರೆ ಪೊಂಗಲ್ ಮಾಡಿರ ಏಕೈಕ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ದಾರೆ. ಪಿಂಕ್ ಇವತ್ತು ಅಡ್ಗೆನೆಲ್ಲ ಕಂಪ್ಲೀಟ್ ಆಗಿ ನಮ್ ಜಾನ್ಸಿನೇ ಹೊಯ್ಸ್ಕೊಂಡಿದ್ಲು. ಸೊ ಲಾಸ್ಟ್ ಇಯರ್ ಪ್ರಗತಿ ಅದಕ್ಕೆ ಗೈಸ್ ಅಪರೂಪಕ್ಕೆ ಅಡುಗೆ ಮಾಡಿದ್ರೆ ಹಿಂಗ ಆಗುತ್ತೆ. ಟಚಿಂಗ್ ಯಾ ಇಟ್ ಟಚ್ಡ್ ಯಾ. ಫಸ್ಟ್ ಟೈಮ್ ಮಾಡಿದೆ ಗೈಸ್ ಸ್ವೀಟ್. ಶೋ ಯುವರ್ ಔಟ್ಫಿಟ್ ಜಾನ್ಸಿ. ಹಿಂಸೆ ಇಟ್ಟಿ ಅದೇನೋ ಬೇಕು ಅಂತ ಶ್ವೇತನ್ ಕೈ ತರ್ಸ್ಕೊಂಡಲ್ಲ. ಹಿಂಸೆ ಇಟ್ನಾ ಶ್ವೇತಾ? ಇಲ್ಲ ಹಿಂಸೆನೇ ಇಟ್ಟಿಲ್ಲ ಗೈಸ್, ಹಿಂಸೆನೇ ಇಟ್ಟಿಲ್ಲ. ಅದೇನೋ ಎಡಿಬಲ್ ಕರ್ಪೂರ ಗೈಸ್. ನಮಗೆ ಅದೇನ್ ಕೇಳ್ಬೇಕಂತ ಗೊತ್ತಿರ್ಲಿಲ್ಲ. ಆ ಹುಡ್ಗಿ ಪಾಪ ಹೋಗ್ಬಿಟ್ಟು ಶೀಸ್ ಗಾನ್ ಇನ್ ಆಸ್ ಜಂಕ್. ಅದೇನೋ ತಿನ್ನೋ ಕರ್ಪೂರ ತಿನ್ನೋ ಕರ್ಪೂರ ಅಷ್ಟೇ ಅಲ್ಲ, ಆ ಹುಡ್ಗಿ ಹೋಗ್ಬಿಟ್ಟು ಕೇಳಿದ್ದು. ಅದು ಗೈ ಸ್ವೀಟ್ ಪೊಂಗಲ್ ಹಾಕಿದ್ರೆ ಇಟ್ ವಿಲ್ ಬಿ ಲೈಕ್ ಟೆಂಪಲ್ ಸ್ಟೈಲ್ ಸ್ವೀಟ್ ಪೊಂಗಲ್. ಹೌದು. ಸೊ ಬೇಸಿಕಲಿ ಏನ್ ಗೊತ್ತಾ ಗೈಸ್, ನಂಗೆ ನಮ್ಮಮ್ಮ ಮಾಡೋ ಖಾರ ಪೊಂಗಲ್ ತುಂಬಾ ಇಷ್ಟ. ಪೊಂಗಲ್ ಅಂದ್ರೇನೆ ಇಷ್ಟ. ಮತ್ತೆ ಇವ್ರ ಮನೇಲೂ ಮಾಡೋ ಪೊಂಗಲ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಇವ್ರ ಮಮ್ಮಿ ಮಾಡೋದು, ಇವ್ರ ಮಮ್ಮಿ ಪೊಂಗಲ್ ಜೊತೆ ಚಟ್ನಿನೂ ಮಾಡ್ತಾರೆ. ಸೊ ಅದಕ್ಕೆ ಈ ಸಲ ಇವಳೇ ಮಾಡ್ತೀನಿ ಅಂದ್ಲು. ಆಂಟಿ ಟೇಸ್ಟೇ ಬಂತು, ಅವಾಗ್ಲೇ ಒಂದೇ ಒಂದು ತುತ್ತು ತಿನ್ಸಿದ್ಲು. ಬೆಳಗ್ಗೆಯಿಂದ ಏನು ತಿಂದಿಲ್ಲ. 3 ಗಂಟೆನ ಎಷ್ಟು ಟೈಮು ನೋಡಿ. ಪ್ಯಾರಿಸ್ ಪಿಕ್ಚರ್ ಹಾಕೊಂಡ್ಬಿಡ್ತಾರೆ ಎಲ್ಲಾರು. ಫುಲ್ ಪಿಂಟ್ರೆಸ್ಟ್ ಫೀಲ್ಸ್ನಾಗ ಇದ್ದಾರೆ. ಪ್ಯಾರಿಸ್ಗೆ ಹೋಗಿ ಬಂದ್ಬಿಟ್ಟು ಅವಳು ವಾಲ್ ಪೇಪರು ಪ್ಯಾರಿಸ್, ಇವಳು ವಾಲ್ ಪೇಪರು ಪ್ಯಾರಿಸ್. ಲೆಟ್ಸ್ ಸಿ, ಇಟ್ಸ್ ಆನ್ ಮೈ ವಿಷನ್ ಬೋರ್ಡ್. ನೋಡಿ ಗೈಸ್, ಸ್ಟೆಪ್ 3. ಸರಿ, ನೀನ್ ಪ್ರೋಸೆಸ್ ಹೆಂಗಿತ್ತು ಹೇಳು. ಅಡ್ಗೆ ಮಾಡಿದ್ದು ಖುಷಿ ಆಯ್ತಾ? ಅದೇ ತರ ಟೇಸ್ಟ್ ಅಂತೂ ಹಂಗೆ ಮಧ್ಯದಲ್ಲಿ ಗ್ಯಾಸ್ ಆಫ್ ಆಗೋಯ್ತು ಕುಕ್ಕರ್ ಗಿಡ್ದಾಗ. ಅಯ್ಯೋ ಇದೇನಪ್ಪ ಟೆನ್ಷನ್ ಆಗೋಯ್ತು. ಪ್ರಗತಿ ಫುಲ್ ಒಬ್ಳೆ ಮಾಡ್ದ. ಪ್ರಗತಿ ಬರೀ ಡೋರ್ ತಕೊಂಡು ನಾನು ಏನು ಮಾಡಿಲ್ಲ, ಅವಳೆಲ್ಲ ಮಾಡಿದ್ಲು. ಪ್ರೌಡ್ ಆಫ್ ಯು ಜಾನ್ಸಿ. ಟೇಸ್ಟ್ ಹೆಂಗಿದೆ ನೋಡ್ಬಿಟ್ಟು ಹೇಳ್ತೀವಿ. ಈಗಲೇ ಪರವಾಗಿಲ್ಲ, ಆಮೇಲೆ ತಿಂತೀನಿ. ನನಗೆ ತಿನ್ಸಿ ಇನ್ನೊಂದ್ಸಲಿ ತಗೊಬಂದು ತೋರ್ಸು ಬ್ರೋ. ಹೊಡೆ ತೆಗ್ದು ಹತ್ರ. ಫುಲ್ ಹ್ಯಾಪಿ ಫೀಲಿಂಗ್ ಗೈಸ್. ಈ ಥರ ಎಲ್ಲ ಇಲ್ಲಿ ಬಂದಿದ್ದಾಗ ಕಲ್ತ್ಕೊಂಡ್ರೆ. ಮನೆಯಾಗಂತೂ ನಾವು ಮಾಡಲ್ಲ ಅಷ್ಟು ಈಸಿಯಾಗಿ. ನೋಡಿ ಗೈಸ್, ಪ್ರಾಪರ್ ಈ ತೆಲುಗು ಅವ್ರ ಪೊಂಗಲ್ ಥರನೇ ಇದೆ. ಚಟ್ನಿ ಸ್ವಲ್ಪ ಜಾಸ್ತಿ ಇದೇನು ತೋರಿಸಿದ್ರು. ಇನ್ನೂ ಆಗಿಲ್ಲ, ತಂದಿಲ್ವಲ್ಲ. ಇಟ್ಸ್ ಕಮಿಂಗ್ ಆನ್ ದ ವೇ ಜಾನ್ಸಿ, ಡೋಂಟ್ ವರಿ. ಇದೇನೋ ಹಾಲಾಗ ಕುದೀತಾ ಇದೆ ಗೈಸ್.
ನನಗೆ ಟು ಬಿ ಆನೆಸ್ಟ್ ಅದು ಹೆಂಗೆ ಟೇಸ್ಟ್ ಆಯ್ತು ಗೊತ್ತಾ ನನಗೆ ತಿರುಮಲ ಕೊಟ್ಟು ತಿರುಮಲ ತಿರುಮಲ ಹೋಗಿಲ್ಲ ಅಂತ ಕೇಳ್ತಾಳೆ. ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಒಂದ್ಸಲಿ ಹೋಗಿದ್ದೆ. ಈಗ ರಾಜು ಮುಡಿ ಕೊಡ್ಸಕ್ ಆಚೆಗಡೆ ಪ್ರಸಾದನೋ ಅದರಿಗೆ ಪೊಂಗಲ್ನೋ ಅದರಿಗೆ ಪೊಂಗಲ್ ಐ ಫೆಲ್ಟ್ ರೈಸ್ನೋ ಚಿಕ್ಕ ಹಂಗೆ ಕೊಡ್ತಾರೆ. ಮುದ್ದೆ ನೀನ್ ಜಾಮೂನ್ನ ಸ್ಟಾರ್ ಶೇಪ್ ನಾಗ ಎಲ್ಲ ಮಾಡ್ತೀಯಾ? ಮೂನು ಸ್ಟಾರು ಕ್ಯೂಟ್ ಆಗಿರುತ್ತೆ, ಮಾಡು. ಯು ಕ್ಯಾನ್ ಆಕ್ಚುಲಿ ಡೂ ಇಟ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. I will show one. I will show. It will be so cute. ಎಲ್ಲ ಕುತ್ಕೊಂಡು ನೀನೇ ಮಾಡು. ಇಲ್ಲ ಪರವಾಗಿಲ್ಲ. ಡೋ ಆಗಿದೆ. ಇವಾಗ ಅದು ಒಂದ್ ಸ್ವಲ್ಪ ಮ್ಯಾರಿನೇಟ್ ಆಗ್ಬೇಕು. ಶೇಪರ್ ಇದ್ರೆ ಅವ್ಳು ನಿನಗೆ ಪೊಂಗಲ್ ತಿನ್ಸು ಅಂದ್ರೆ ಪೊಂಗಲ್ನ ಬಿಟ್ಬಿಟ್ಟು ಹೊಟ್ಟೋದ್ಲು ಸ್ಟೋರಿ ಹೇಳ್ಕೊಂಡು. ಅಯ್ಯೋ, ಸ್ಟೇಬಲ್ ಇಲ್ಲ ಗೈಸ್. ನಮ್ಮ ಮೈಂಡ್ ಫ್ಲೈ ಆಗ್ತಾ ಇದೆ ಗೈಸ್. ನೋಡಿ ಗೈಸ್, ತಿನ್ನು. ಇದು ಬರೀ ಕ್ಯಾಮ್ರಾ ರಿಯಾಕ್ಷನ್. ಉಪ್ಪು ಹಾಕ್ಬೇಕಾ? ಖಾರ ಹಾಕ್ಬೇಕಾ? ಪರ್ಫೆಕ್ಟ್ ಇದೇನಿಲ್ಲ ಅಷ್ಟೇ ಗೈಸ್. ಇದು ಹಾಲು ಕುದ್ದಿದ ತಕ್ಷಣ ಮ್ಯಾಗಿನ ಹಿಂಗೆ ಹಾಕಿ ಒಂಚೂರು ಎಲ್ಲ ಪುಡಿ ಮಾಡ್ಕೊಂಡು ಹಾಕಿ ಸಾರು ಮಾಡ್ತೀನಿ. ಇವರಿಬ್ರು ಇವಾಗ ಮಾಡ್ತೀವಿ. ಇವಳು ಸ್ಟಾರ್ ಮಾಡ್ತಾಳಂತೆ. ತೋರ್ಸ್ ನನ್ನ. ಇವಳು ಶ್ವೇತಾ ಸ್ಟಾರ್ ಶೇಪ್ ಅಲ್ಲಿ ಜಾಮೂನ್ ಮಾಡ್ತೀನಿ. ಅವಳು ರೌಂಡ್ ಜಾಮೂನ್ ಮಾಡ್ತಾಳಂತೆ. ಸೊ ನೀನ್ ರೌಂಡ್ ಇದ್ ಮಾಡ್ತೀಯಾ? ಕಷ್ಟ ಅಲ್ಲ ಇದು. ಯು ಶುಡ್ ಪ್ರೆಸ್ ಇಟ್. ಸ್ಮಾಲ್ ಇಟ್ ಬಿ ಕ್ಯೂಟ್. ಇದು ಮಸಾಲ ಜೊತೆಗೆ ಈ ಮೆಣಸಿನ್ಕಾಯಿ ಅಂತ ಅಂದಲ್ಲ, ಆ ಥರ ಹಿಂಗೆ ಅರ್ಧ ಮಾಡ್ಕೊಂಡು ಹಾಕ್ಬೇಕು. ಕಾಜು ಕತ್ತಿ ಶೇಪ್ ಮಾಡ್ತೀಯಾ? ಅಷ್ಟೇ ಗೈಸ್. ಚೆನ್ನಾಗಿ ಕುದಿಬೇಕು. ಗೀ ಆರ್ ಆಯಿಲ್ ಇರಬೇಕು. ಆಮೇಲೆ ಸ್ವಲ್ಪ ಬೇಕಾದ್ರೆ ಟೇಸ್ಟು ಉಪ್ಪು ಹಾಕೋಬೋದು. ಅಷ್ಟೇ ಗೈಸ್, ಆಯ್ತು ಮ್ಯಾಗಿ. ನೀವು ಈ ಥರ ಟ್ರೈ ಮಾಡ್ಕೊಂತೀನಿ. ನೀವು ಈ ಥರ ಟ್ರೈ ಮಾಡ್ಕೊಂಡು ನೋಡಿ ಗೈಸ್. ಏನೋ ಮಾಡೋದು. ಏನ್ ಮಾಡ್ತಿದ್ಯಾ ಬ್ರೋ ಶ್ವೇತಾ ನೀನು? ಈ ತರ ಎಲ್ಲ ಜಾಮೂನ್ ಮಾಡಿದ್ರೆ ಜನ ನನಗ್ ಹೋಗಿದ್ದಾರೆ. ಜಸ್ಟ್ 2 3 ಅಸಹ್ಯವಾಗಿರುತ್ತೆ ನಿಜ. ಅದ್ ಬೇಯೋದು ಇಲ್ಲ. ಬೇಯುತ್ತೆ, ಯಾಕೆ ಬೇಯಲ್ಲ? ಮುದ್ದೆ ಇಲ್ಲ. ಗೈಸ್, ಐ ಆಮ್ ಟ್ರೈಯಿಂಗ್ ಟು ಡೂ. ಇಟ್ ವೋಂಟ್, ಐ ನೋ ಇಟ್ ವೋಂಟ್. ಇಷ್ಟೇ ಗೈಸ್. ನಾನು ಇವಾಗ ಇಸ್ಕೊಂಡು ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಎಲ್ಲ ಒಂದೊಂದಾಗೆ ಹಾಕಿದ್ದೀನಿ. ಆಗ್ತಾ ಇದೆ. ಸಿಮ್ಮಲ್ಲಿ ಇಟ್ಕೊಡೋಣ ಸ್ವಲ್ಪ. ಇಲ್ಲಿ ಶುಗರ್ ಸಿರಪ್ ಒಳಗಡೆ ಹಾಕಿಟ್ಟಿದ್ದೀನಿ. ಅಷ್ಟೇ ಗೈಸ್. ಇದಾಗಿದ ತಕ್ಷಣ ನೆಕ್ಸ್ಟ್ ನಾನು ರೆಡಿ ಆಗೋಕೆ ಹೋಗ್ಬೇಕು. ನೋಡಿ ಅಲ್ಲಿ ಶ್ವೇತಾ ಆಲ್ರೆಡಿ ರೆಡಿ ಆಗಿದ್ದಾಳೆ. ಓಕೆ ಗಾಯ್ಸ್, ನಾನು ಆಮೇಲೆ ಸಿಗ್ತೀನಿ. ಇರಿ, ರೆಡಿ ಆಗೋಕೆ ಬರಬೇಕು ಗೈಸ್. ಸಿರಿ, ಹೌದು, ನಾನು ಅಡುಗೆನೂ ನಾನೇ ಮಾಡಿ. ಇವಳು ಹೆಂಗಿದ್ರು ಇವಾಗ ತಿಂದ್ಲು, ಮ್ಯಾಗಿ ಮಾಡಿಕೊಟ್ಟೆ. ಇನ್ನೇನು ಒಳಗೆ ಆಯ್ತು ಬಂದೆ. ಹಂಗೆ ರೆಡಿ ಆಗಿ ಟೇಸ್ಟ್ ಹಂಗೇನೆ ಗೈಸ್. ಇವಳಿಗೆ ಹಿಂಗೆ ಬೇಕಂತೆ. ಹಿಂಗೆ ಒಂದೇ ಬೋಂಡ ತಿಂತಾಳೆ. ಹಂಗೆಲ್ಲ ತಿನ್ಬಾರ್ದು ಶ್ವೇತಾ. ಯು ಶುಡಂಟ್ ಈಟ್. ಚೆನ್ನಾಗಿ ನೋ, ಸೂಪರ್ ಆಗಿರುತ್ತೆ ಬ್ರೋ. ಅದಕ್ಕೆ ಸ್ವೀಟ್ ಇರಲ್ಲ, ಏನಿರಲ್ಲ ಬ್ರೋ. ಮೈದಾ ಬ್ರೋ. ಕೊಡುದಂಗ ಹಂಗೆ ಇಷ್ಟ. ಒಂದು ನೋಡಿ ಗೈಸ್, ಹಂಗೆ ಬೈಕ್ ಉಫ್ ಮಾಡ್ಬೇಕಿರು. ಟೈಮ್ ವೇಸ್ಟ್ ಮಾಡಬೇಡ, ಹಾಕು ಬೇಗ. ಯಾರಿಗೆ ಹೇಳ್ತಿದ್ದಾರೆ ಟೈಮ್ ವೇಸ್ಟ್ ಮಾಡಬೇಡ ಅನ್ನೋದು? ಗೈಸ್, ರೆಡಿನೇ ಆಗ್ತಿಲ್ಲ ಈ ಹುಡುಗಿಯಪ್ಪ. ಹೌದು, ಭಯ ಇದೆ ಅವಳಿಗೂ ಹಾಕೋದಕ್ಕೆ. ಭಯ ಇದೆ. ಏನ್ ಮಾಡೋಣ, ಎಣ್ಣೆ ಅಲ್ವಾ, ಎಣ್ಣೆ ಜೊತೆ ಆಟ ಆಡಕ್ ಆಗಲ್ಲ. ತಿಂತಾವಳೆ ನೋಡಿ ಗೈಸ್. ಬೋಂಡ ತರ ಇದೆಯಾ? ಏನೇನೋ ತಿಂತಾಳಪ್ಪ ಇವಳಂತೂ. ಸಪ್ಪೆ ಬೋಂಡ ಅಂತೆ. ಅಷ್ಟೇ ಗೈಸ್, ಆಮೇಲೆ ಸಿಗ್ತೀನಿ ರೀ. ಫೈನಲಿ ನಾನು ಈ ಥರ ರೆಡಿ ಆಗಿದ್ದೀನಿ. ಮತ್ತು ಶ್ವೇತಾ ಇಲ್ಲಿ ಈ ಥರ ರೆಡಿ ಆಗಿದ್ದಾಳೆ. ಆ್ಯಂಡ್ ಈ ಕಡೆ ಜಾನ್ಸಿ ರೆಡಿ ಆಗಿಲ್ಲ.
ಇಷ್ಟೇ ಕಲ್ತ್ಕೊಂಡಿದೀನಿ ಪ್ರಗತಿ. ಹಾಡು ಹಾಡು ಇವಾಗ ಕಲ್ತಿದ್ದೀವಿ. ಹಾಡಲ್ಲ ಅದು ಸ್ತೋತ್ರ, ಸಾರಿ, ಶ್ಲೋಕ. ಸರಿ, ಇದು ಏನಕ್ಕೆ ರೆಡಿ ಆಗಿಲ್ಲ ನೀನು? ಸೀರೆ ಹಾಕೊಂಡು ಕತ್ಲಾಗೋಯ್ತು, ಇನ್ ಫೋಟೋಸ್ ತೆಕ್ಕೊಳ್ಳಲ್ಲ. ಇವಳು ಫೋಟೋಸ್ಗೆ ರೆಡಿ ಆಗೋದು ಅಷ್ಟೇ, ಹಬ್ಬ ಅಂತ ರೆಡಿ ಆಗಲ್ಲ, ಸುಮ್ನೆ ಬೇಸಿಕ್. ಇಲ್ಲಿ ನೋಡಿ, ಫೈನಲಿ ನಮ್ ಜೊತೆ ಯಾರು ಜಾಯ್ನ್ ಆಗಿದ್ದಾರೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಿರಿ. ಇವಳು ರೆಡಿ ಆಗಿಲ್ಲ ಗೈಸ್, ಇವಳು ಕುರ್ತಾ ಗೈಸ್ ನಾನು ಇವಾಗಷ್ಟೇ ಕೆಲಸದಿಂದ ಬಂದೆ. ಹಾರ್ಡ್ ವರ್ಕಿಂಗ್ ವುಮೆನ್. ಇಷ್ಟು ಬಂದು ಸ್ನಾನ ಮಾಡ್ಕೊಂಡು ಇಷ್ಟು ರೆಡಿ ಆಗಿದ್ದೀನಿ ಅಂತ ಅನ್ಸಲ್ವ? ಅದು ನಿಜಾನೇ. ಬೆಳಗ್ಗೆನೆ 5 ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋಗಿದ್ಲು. ಸೊ ಒಂದ್ ನಿಮಿಷ ಇರು. ಈ ತರ ನಮ್ ದೇವ್ರ ಮನೆ ರೆಡಿ ಆಗಿದೆ. ದೀಪ ಅಂಟಿಸಿದೀವಿ. ಗೊತ್ತಲ್ಲ, ಆವಾಗಲೇ ತೋರಿಸಿದ್ನಲ್ಲ ಏನೇನು ಇಟ್ಟಿದ್ವಿ ಅಂತ. ನೋಡಿ, ಕಡಲೆ ಬೀಜನೂ ಇಟ್ಬಿಟ್ಟಿದ್ದೀನಿ, ಗ್ರೌಂಡ್ ನಟ್ಸು ಇಟ್ಟಿದ್ದೀನಿ. ಸೊ ಈ ಥರ ಸಿಂಪಲ್ ಆಗಿ ಪೂಜೆ ಮಾಡ್ತಾ ಇದ್ದೀವಿ ಅಷ್ಟೇ ಗೈಸ್. ಇಲ್ಲಿ ನಮ್ಮ ಜೊತೆ ಇನ್ನೊಬ್ರು ಬಂದಿದ್ದಾರೆ ಗೈಸ್. ಅವಾಗಲೇ ಹೇಳಿದ್ನಲ್ಲ ಇನ್ನೊಬ್ರು ಜಾಯ್ನ್ ಆಗ್ತಾರೆ ಅಂತ. ಸೊ ಇವರೇ ಹೊಸ ವ್ಯಕ್ತಿ, ಲಂಡನ್ಗೆ ಬಂದಿರೋರು. ನಿಶ್ಚಿತ ಅಂತ ನನ್ನ PS ಫ್ರೆಂಡ್, ಡಿಗ್ರಿ ಫ್ರೆಂಡ್. ಅರ್ಧ PS ಇಲ್ಲೇ ಇದೆ ಗೈಸ್, ಲಂಡನಲ್ಲೇ. ನಮ್ಮ ಸುತ್ತಮುತ್ತನೇ ಅರ್ಧ PS ಇದೆ. ಇವಳು ನೋಡಿ ಆಲ್ರೆಡಿ ಫೋಟೋ. ಅಲ್ಲಿ ಅವರಿಬ್ಬರು ಪೂಜೆ, ಅಲ್ಲಿ ಅವಳು ರೆಡಿ. ನೋಡಿ ಗೈಸ್, ಹೆಣ್ಮಕ್ಳಿರೋ ಮನೆ ಹಿಂಗೆ ಜಲ 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 ಅಂತಿರುತ್ತೆ. ಸರಿ ಇರಿ ಗೈಸ್, ಪೂಜೆ ಮಾಡಿ ಸಿಗ್ತೀನಿ ನಿಮಗೆ. ಅವಳಲ್ಲಿ ಪೂಜೆ ಮಾಡ್ತಾ ಇದ್ದಾಳೆ, ನಾವಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಕಲಿ ನೋಡು, ಆ ಮಗು ಎಷ್ಟು ಚೆನ್ನಾಗಿ ಕಲಿತಿದ್ರು. ಕುತ್ಕೊಂಡು ಕೈ ಅಂದ್ಬಿಟ್ಟು ಇಲ್ಲಿ ಕೈ ಮುಗಿದ್ರೆ ಸಾಲದು, ಅಲ್ಲೋ ಕುತ್ಕೋಬೇಕು. ಅವ್ಳು ಮಾಡಿರು, ಅವ್ಳು ಮಾಡಿದ್ಮೇಲೆ ನೀನ್ ಕಲ್ಬೇಕು. ಈ ವ್ಲಾಗ್ ಬರೀ ಮಾತಾಡೋದೇ ಆಯ್ತು. ಹೌದಂತೆ, ಇವಳು ಶ್ಲೋಕ ಕಲಿಯಲ್ಲ ಏನಿಲ್ಲ. ಅದೇ ಇನ್ನೇನ್ ಮಾಡ್ಬೇಕು ಹೇಳು. ಆಯ್ತು ಹೇಳು. ಮಾತಾಡ್ತಾ ಇರ್ಬೇಕು. ಬ್ಲಾಗರ್ ಅಂದ್ರೆ ಮಾತಾಡ್ತಾ ಇರ್ಬೇಕು, ಅದಕ್ಕೆ ಬೇಡ 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 ಅಂತ ಮಾತಾಡ್ತಾ ಇರ್ತೀವಿ. ಏನಂತಾರ ಕಮೆಂಟ್ ಮಾಡಿ. ರಿವ್ಯೂ ಆನ್ ದ ನ್ಯೂ ವ್ಲಾಗರ್. ರಿವ್ಯೂ ಒಂದು ನ್ಯೂ ಬ್ಲಾಗರ್. ಯಾ, ವಾಟ್ ಯು ಫೀಲ್? ತುಂಬಾ ಚೆನ್ನಾಗಿ ಮಾಡ್ತಿದ್ದಾಳೆ. ಹಿಂಗೆ ಮಾಡ್ಕೊಂಡು ಒಳ್ಳೆ Keep growing. ಎಲ್ಲ ತರಲಿ. All support and love to you. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲ ನಮ್ಮ ಜೊತೆ ಇದೇ ತರ ವ್ಲಾಗ್ಗೆ ಇನ್ನ ಸಾಕಷ್ಟು ಕಂಟೆಂಟ್ ತರೋಣ, ನೋಡೋಣ ಗೈಸ್. ಇನ್ನ ಅಪ್ಕಮಿಂಗ್ ವ್ಲಾಗ್ ಅಲ್ಲಿ ನಿಶು ನಮ್ಮ ಜೊತೆ ಇರ್ತಾಳೆ. ಏನಂತೀಯ? ಫಸ್ಟ್ ಟೈಮ್ ಗೆಸ್ಟ್ ಅಪಿಯರೆನ್ಸ್ ಕೊಟ್ಟು. ಹೌದು ಗೈಸ್. ಹೆಂಗಿದೆ ಲಂಡನ್? ಚಳಿ ಹೆಂಗಿದೆ? ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ, ಅಷ್ಟೊಂದು ಚಳಿ ಇಲ್ಲ ಇವಾಗ. ಫೈನ್, ಸೂಪರ್, ಆಲ್ ಫೈನ್ ಗೈಸ್. ಬೆಳಗ್ಗೆ ಹಾಕೋ ಸ್ತೋತ್ರನ ಸಾಯಂಕಾಲ ಹಾಕ್ತೀವಿ. ಬೇಗ ಹಾಕು ಬ್ರೋ. ಬೇಗ ಆಗ್ಬೇಕಾ? ಸಂಕ್ರಾಂತಿ ಏನೋ ಅಯ್ಯಪ್ಪ ಸ್ವಾಮಿ ಟೆಂಪಲ್. ಅವಳು ಹಿಂಗ್ ನೋಡ್ತಾವಳು. ಇವಳು ಆಗ್ತಾನೆ, ಇವಳು ಇವತ್ತೆಲ್ಲ ಆಗ್ತಾಳೆ. ಏಯ್, ವೆಂಕಟರಮಣ ಗೋವಿಂದ ಆಗ್ತಾವಳೆ ಗೈಸ್ ಇವಳು. ಗೋವಿಂದ 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 ಯಾಕೆ ಬರೋ? ನಾಚಿಕೆ. ದೇವ್ರ ಪೂಜೆ. ನೀರು. ಸೊ ಗೈಸ್, ನಿಮ್ಮೆಲ್ಲರಿಗೂ ಎಳ್ಳು ಬೆಲ್ಲ ಬೆಳಗ್ಗೆನೂ ಹಿಂಗೆ ಮಾಡಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲನ ತಿಂದು ಒಳ್ಳೆ ಮಾತಾಡಿ. ನಾನು ತಿಂತಿದ್ದೀನಿ. ನಾನು ಫ್ರಂಟ್ ಕ್ಯಾಮ್ರಾ ಮಾಡು. ಹೆಂಗ್ ಮಾಡೋದು? ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಗೈಸ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಎಲ್ಲ ಒಳ್ಳೆ ಮಾತಾಡಿ. ಈಗ ತಿರ್ಗಿಸ್ಬೇಕಂತ ತಿರ್ಗಿಸ್ತೀನಿ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಒಳ್ಳೆ ಮಾತಾಡು ಝಾನ್ಸಿ ನೀನು. ಹೋಮ್ ಟೂರ್ ಆಗ್ತಿದೆ ಇಲ್ಲಿ ಈ ವಿಡಿಯೋದಲ್ಲಿ. ನಮ್ಮ ಮನೆಯಲ್ಲಿ 360 ಡಿಗ್ರಿ ತಿರುಗಿಸ್ತಾ ಇದೀಯ ನೀನು. ಗೈಸ್ ಇಲ್ಲಿ ನೋಡಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಅಷ್ಟೇ ಗೈಸ್, ನೀವೇನೇನು ಅನ್ಕೊಂಡಿದ್ದೀರೋ ಎಲ್ಲ ಆಗಲಿ. ಮೇ ದಿಸ್ ಇಯರ್ ಬಿ ವೆರಿ
ನೈಸ್ ಗುಡ್ ಟು ಯು. ನೀವೇನೇನು ಅನ್ಕೊಂಡಿದ್ದೀರೋ ಅದೆಲ್ಲ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂಡಿದ್ದೀನಿ ಗೈಸ್. ಇಷ್ಟೇ, ಬಾಯ್. ಅಷ್ಟೇ, ಇದೆಲ್ಲ ಕಟ್ ಮಾಡ್ಕೊಬಿಡು. ಗೈಸ್ ಇನ್ನೇನು ಗೈಸ್ ಸಮಾಚಾರ ಎಲ್ಲ ಹೆಂಗಿದ್ದೀರಾ? ತುಂಬ ದಿನ ಆಯ್ತು ನಿಮ್ಮನ್ನೆಲ್ಲ ನೋಡಿ. ನಾವೆಲ್ಲ ಹಬ್ಬ ಮಾಡ್ತಿದ್ರೆ ನಮ್ಮ ಹ್ಯಾಮಿ ಏನು ಮಾಡ್ತಿರ್ಬೋದು ಸ್ವಲ್ಪ ನೀವು ಸ್ವಲ್ಪ ಲೆಕ್ಕ ಹಾಕ್ಬೋದಾ? ಇಲ್ಲಿ ನೋಡಿ ಗೈಸ್, ಇದೇನೋ ಕ್ಯಾಮ್ರಾ ಬೇರೆ ಯೂಸ್ ಮಾಡೋಕ್ಕಾಗಲ್ಲ, ಬರಲ್ಲ ನೋಡಿ. ಇಲ್ಲಿ ಮಲಗಿದ್ದಾಳೆ. ಗೈಸ್ ಓಕೆ ಬಾಯ್, ಸದ್ಯಕ್ಕೆ ಬರ್ತೀನಿ. ಇದು ಹೆಂಗೋ ಆಫ್ ಮಾಡೋಕೆ ಗೊತ್ತಿಲ್ಲ. ಬ್ರೋ ಆಫ್ ಮಾಡೋ ಬ್ರೋ. ಆಫ್ ಮಾಡೋದು ಹಿಂಗೆ. ಆಯ್ತು 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 ನೋಡು ಇರೋ ಬ್ರಾ, ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೀಗಿಂಗಿದು. ಹಾಯ್ ಗೈಸ್, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್. ಸ್ಟೇ ಹೆಲ್ದಿ, ಸ್ಟೇ ವೆಲ್ದಿ, ಸ್ಟೇ ಹ್ಯಾಪಿ. ನನಗೆ ಹಿಂಗೆ ಅಂದ್ಬಿಟ್ಟೆ ಸ್ವಲ್ಪ ಅನಿಸ್ತೀವಿ. ದೊಡ್ಡ ಹಿಂಸೆ ಗೈಸ್ ಉಳ್ದು. ಗೈಸ್ ನಿಮಗೆ ವಿಶ್ ಮಾಡಿ ಅಂದ್ರೆ ಹಿಂಸೆ ಅಂತ ನೋಡಿ ಗೈಸ್. ಓ ಹಾಯ್ ಗೈಸ್, ಸೊ ವ್ಯೂವರ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೇ ದಿಸ್ ಇಯರ್ ಬ್ರಿಂಗ್ಸ್ ಯು ಮೋರ್ ಹ್ಯಾಪಿನೆಸ್, ವೆಲ್ತ್ ಆ್ಯಂಡ್ ಗುಡ್ ಹೆಲ್ತ್. ಗೈಸ್ ನಾವಿವಾಗ ಕೆಳಗಡೆ ಹೋಗ್ತಾ ಇದೀವಿ ನೋಡಿ. ಎಷ್ಟು ಕತ್ಲೆ ಆಗಿದೆ ನೋಡಿ ಗೈಸ್. ನಮ್ಮ ರಿಫ್ಲೆಕ್ಷನ್ ಕಾಣಿಸ್ತಿದೆ, ಅಷ್ಟು ಕತ್ಲೆ ಆಗಿದೆ. ಸೊ ಅಂದ್ರೂ ಫ್ಲಾಶ್ ಹಾಕೊಂಡು ಇಟ್ಸ್ ಡ್ರಿಸ್ಲಿಂಗ್ ಮೇ ಬಿ. ಸೊ ಮಳೆ ಬರ್ತಾ ಇದೆ ಗೈಸ್. ಬಚ್ಚಲ್ ಮನೆ ಆದಂಗಾಗಿದೆ. ಕೆಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ ನಿಮ್ಗೂ ಹೇಗಾಗಿದೆ ಅಂತ. ಗೈಸ್ ಇಲ್ಲಿ ನೋಡಿ, ಇಬ್ರು ವ್ಲಾಗರ್ಸ್ ಚಳಿ ಆದ್ರೂ ಮಳೆ ಬರ್ತಿದ್ರು ಎಷ್ಟು ಕಷ್ಟ ಪಟ್ಕೊಂಡು ಇಬ್ರು ಫೋಟೋ ವಿಡಿಯೋಸ್ ತೆಗ್ಸ್ಕೊಂತಿದ್ದಾರೆ ನೋಡಿ. ಅವ್ರು ಹಾಕೋ ಒಂದು ವಿಡಿಯೋ ಅಲ್ಲಿ ಎಷ್ಟು ಹಿಂದೆ ಶ್ರಮ ಇದೆ ನೋಡಿ ಗೈಸ್. ನೋಡಿ ಎಷ್ಟು ಚಳಿ ಇದೆ ಅಂದ್ರೆ ನಡುಕ್ತಾ ಇದ್ದೀನಿ ಗೈಸ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ವ್ಲಾಗರ್ಗೆ ಅಯ್ಯೋ ನೋಡಿ. ಇವಾಗ ಲಂಡನ್ಗೆ ಬಂದಿರೋ ಹೊಸ ಹುಡುಗಿ ಫೋಟೋ ತೆಗ್ಸ್ಕೊಳಕ್ ಹೋಗಿದೆ ಅಂತಾರೆ. ಹೌದಪ್ಪ, ನಾವು ಅದೇ ಕ್ಯಾಟಗರಿ ಅವರು. ಅದೇ ಇವಳು, ಅದೇ ನಮ್ಮ ಮನೇಲಿ ಇವಳೇ ಗೈಸ್. ಚೂಸಿ ಅನ್ಬಿಟ್ಟು ಗೈಸ್ ಆಕ 2 ಫೋಟೋ ಜಾಗದಲ್ಲಿ 2,000 ಫೋಟೋ ತೆಗ್ಸ್ಕೊಂಡಿರ್ತಾಳೆ ಗೈಸ್. ಇವಳು ಮುಸ್ತಫಾ. ಆಂಗಲ್ ಅಲ್ಲಿ ತೋರಿಸ್ತಿದ್ಯಲ್ಲ ಬ್ರೋ ನೀನು. Disturbing her creative process, Johnny. Did I bro? ಎಲ್ಲರಿಗೂ ಹೇಗಿತ್ತು ಹಬ್ಬ? ಏನೇನು ಗೈಸ್? ಇಲ್ಲಿ ಇನ್ನೊಂದು ಬ್ಲಾಗ್ ಮಾಡ್ತಾ ಇದ್ದಾಳೆ ಗೈಸ್. ನಾನು ಇಲ್ಲಿ ಇನ್ನೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಅನ್ನಿಸ್ತು ಹಬ್ಬ ನಿಮ್ಮೆಲ್ಲರಿಗೂ? ತುಂಬಾ ಚೆನ್ನಾಗಿ ಅನ್ಸ್ತು ಗೈಸ್. ಚೆನ್ನಾಗಿತ್ತು. ನಿಂಗೆ? ಜಾನ್ಸಿ ಅಡುಗೆ ಮಾಡೋದ್ಲು, ಅದಕ್ಕೆ. ಹೌದೌದು, ಅದಕ್ಕೆ ವೆರಿ ಅಪ್ರಿಶಿಯೇಟಬಲ್. ದೇವಸ್ಥಾನ ಸ್ಟೈಲು ಕರ್ಪೂರ ಹೋಗ್ಬಿಟ್ಟು ಹೇಳಿದ್ರೆ ಕರ್ಪೂರ ಎಲ್ಲ ಲಂಡನ್ ಅಲ್ಲಿ ದೇವಸ್ಥಾನದ ಸ್ಟೈಲ್ ನಾರ್ಮಲ್ ಕರ್ಪೂರ, ಪಚ್ ಕರ್ಪೂರ ಅಂತ. ಪಚ್ ಕರ್ಪೂರ ಗೈಸ್. ಅದನ್ನ ಸ್ವೀಟ್ ಪೊಂಗಲ್ಗೆ ಹಾಕಿದ್ರೆ ಸೇಮ್ ದೇವಸ್ಥಾನದ ಪ್ರಸಾದ ಇದ್ದಂಗೆ ಇರುತ್ತೆ. ಸೊ ಅದಕ್ಕೆ ಲಂಡನ್ ಅಲ್ಲಿ ಅದೇ ತರ ಮಾಡ್ಬೇಕು ಅಂತ ಡಿಮ್ಯಾಂಡ್ ಮಾಡಿ ಅವಳು ಪಾಪ ನಿಶಿತನ್ ಕೈಲಿ ಹೋಗಿ ಕರ್ಪೂರ ತರಿಸಿದ್ದಾಳೆ. ಸ್ವಿಚ್ ಆಫ್ ಆಯ್ತು. ಯಾರ್ದಿದು? ನಂದೇ. ಯಾರ್ದಿದು ಸ್ವಿಚ್ ಆಫ್ ಮಾಡಿಟ್ಬಿಟ್ಟ. ಸೂಪರ್, ನೀನ್ ನಡಿ ಪರವಾಗಿಲ್ಲ ಆಯ್ತು. ಸೀರೆ ಕೆಳಗೆ ಪ್ಯಾಂಟ್. ರಿಯಾಲಿಟಿ ಇಲ್ಲಿದೆ. ಗೈಸ್ ಕೆಳಗಡೆ ಮಾಡಿದಂಥ ವ್ಲಾಗಲ್ಲಿ ಎಲ್ಲರದು ಫೇಸ್ ಹಾಫ್ ಕಟ್ ಆಗಿಬಿಡಿದೆ. ಸೊ ಅದಕ್ಕೆ ಇಲ್ಲಿ ಮಾಡ್ತಾ ಇದ್ದೀನಿ. ಹೇಗಿತ್ತು ಹಬ್ಬ? ಸೂಪರ್. ಅದು ಬರೀ ಅರ್ಧ ಮಾತ್ರ ಬಾಡಿ ಬಂದಿದೆ. ಹೇಗಿತ್ತು ಹಬ್ಬ? ಕೆಳಗಡೆ ಹೋಗಿ ಫೋಟೋ ತೆಗ್ಸ್ಕೊಂಡ್ ಬಂದ್ವಿ ಗೈಸ್. ಅದು ಕ್ಲಿಪ್ಪಿಂಗ್ ಸ್ವಲ್ಪ ಹಾಕ್ತೀನಿ, ಯಾಕೆಂದ್ರೆ ಅದು ಹಾಫ್ ಬಂದ್ಬಿಡಿದೆ ಅಷ್ಟೇ. ಸೊ ಚೆನ್ನಾಗಿತ್ತು, ಖುಷಿ ಆಯ್ತು. ನಿಂಗೆ? ತುಂಬಾ ಚೆನ್ನಾಗಿತ್ತು ಗೈಸ್, ವೆರಿ ನೈಸ್.
ನೀನು ಅಡುಗೆ ಮಾಡಿದ್ದು ತುಂಬ ಚೆನ್ನಾಗಿತ್ತು, ನಮಗೂ ಖುಷಿ ಆಯಿತು. ನೀನು ಅಡುಗೆ ಮಾಡಿ ಕೊಟ್ಟಿದ್ದು ಫಸ್ಟ್ ಟೈಮು ಹಬ್ಬದ ಅಡುಗೆ ಮಾಡಿರೋದು, ತುಂಬ ಖುಷಿ ಆಯಿತು. ಮೆನಿ ಮೋಟಿಗೂ ನೀನು ಇನ್ನೂ ತುಂಬ ಅಡುಗೆಗಳು ಮಾಡು ಮಾಡ್ತೀನಿ, ಕಲಿತೀನಿ. ನಾನು ಇವಾಗ ಹಿಂಗೆ ಗೈಸ್ ನನಗೆ ಹಬ್ಬ ತುಂಬ ಚೆನ್ನಾಗಿತ್ತು ಗೈಸ್. ಕೆಲಸ ಮುಗಿಸ್ಕೊಂಬಂದೆ, ಅಷ್ಟು ಪ್ರಗತಿ ಎಲ್ಲ ಕೆಲಸ ಮಾಡಿದ್ಲು, ಒಬ್ಬಳೇ ಮಾಡಿದ್ರು ಗೈಸ್ ಪಾಪ. ಹಾಂ, ಸೊ ಶ್ರಮಜೀವಿ ಗೈಸ್. ಹೌದು. ಹಾಂ, ಸೊ ಚೆನ್ನಾಗಿತ್ತು ಗೈಸ್. ಅಷ್ಟೇ, ಅರ್ಧ ದಿನಕ್ಕೆ ಬಂದು ಹಬ್ಬ ಹಂಗೆ ಹೋಯ್ತು ಅವಳಿಗೆ. ಇವಾಗ ಬನ್ನಿ ಹೊಸ ಹುಡುಗಿನ ಕೇಳೋಣ, ಹೇಗಿತ್ತು ಹಬ್ಬ? ತುಂಬಾ ಚೆನ್ನಾಗಿತ್ತು. ಮಳೆ ಬರ್ತಿದೆ ಸಂಕ್ರಾಂತಿಲಿ. ಹೌದು, ಚಳಿ ಹೋಗ್ಬೇಕು, ಅದ್ರಲ್ಲಿ ಚಳಿ ಜಾಸ್ತಿ ಆಗ್ಬಿಟ್ಟಿದೆ. ಫಸ್ಟ್ ಹಬ್ಬ ಲಂಡನ್ ಅಲ್ಲಿ, ಮೆನಿ ಮೋರ್ ಟು ಗೋ. ಎಷ್ಟೊಂದಿದೆ, ಅದು ವೆರಿ ಬೆಸ್ಟ್. ನೀವು ಕೂಡ ಅಷ್ಟೇ ಗೈಸ್. ಇವಾಗ ಬನ್ನಿ ನಿಮ್ಗೆ ಊಟ ತೋರಿಸ್ತೀನಿ ಏನೇನು ರೆಡಿ ಆಗಿದೆ ಅಂತ. ಏನಿಲ್ಲ, ಇನ್ನು ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ ಗೈಸ್. ಆಗ್ತಿಲ್ಲ, ತುಂಬ ಸುಸ್ತಾಗ್ತದೆ. ನೋಡಿ ಖಾರ ಪೊಂಗಲ್, ಇದರಲ್ಲಿ ಸ್ವೀಟ್ ಪೊಂಗಲ್. ಬ್ರೋ, ವೈ ಇಸ್ ಸ್ವೀಟ್ ಪೊಂಗಲ್ ಲುಕಿಂಗ್ ಲೈಕ್ ಚಾಕ್ಲೇಟ್ ಸಾಸ್? ನೋಡಿ ಗೈಸ್, ಚಾಕ್ಲೇಟ್ ಸಾಸ್ ತರ ಕಾಣಿಸ್ತಿತ್ತು. ಒಂದ್ ನಿಮಿಷ ಇದ್ರಲ್ಲಿ ನೋಡ್ ಬಾ, ಅದ್ ಸಡನ್ ಆಗಿ ನೋಡಕ ಚಾಕ್ಲೇಟ್ ಕಲರ್ ಹಂಗೆ ತಾನೇ ಇರೋದು ನೋಡು. ಹುಡ್ಕೊಂಡೆ ಹಂಗೆ ಬ್ರೋ ಇರೋದು. ಓಕೆ, ಸಾರಿ ಗೈಸ್, ಮಿಕ್ಸ್ ಚೆನ್ನಾಗಿ ಇಲ್ಲ ತುಂಬಾ ಚೆನ್ನಾಗಿದೆ, ಕಲರ್ ಹಂಗೆ ಇದೆ. ಗಟ್ಟಿಯಾಗಿ ಬ್ರೋ, ಗಟ್ಟಿಯಾಗಿ ನಾವು ಆರ್ಗ್ಯಾನಿಕ್ ಜಾಗರಿ ಸ್ಯಾಟಿಸ್ಫೈಡ್ ವಿತ್ ಪೊಂಗಲ್ ಗೈಸ್, ಬಟ್ ಐ ಡೋಂಟ್ ಥಿಂಕ್ ಸ್ಯಾಟಿಸ್ಫೈಡ್. ಇಲ್ಲ ಗೈಸ್, ಎರಡು ತುಂಬಾ ಚೆನ್ನಾಗಿದೆ. ಇಲ್ಲ ಎರಡು ತುಂಬಾ ಅಂದ್ರೆ ತುಂಬಾ ಫಸ್ಟ್ ಚೆನ್ನಾಗಿದೆ. ಟೈಮ್ ನೋಡು ಇಷ್ಟು ಮಾಡಿರೋದಕ್ಕೆ ಸಕ್ಕತ್ತಾಗಿ ಮಾಡಿದಾಳೆ ಗೈಸ್, ಪ್ರಾಮಿಸ್, ನಿಜ ಸಕ್ಕತ್. ದೇವಸ್ಥಾನದ ಪ್ರಸಾದ ಅದು ಕ್ಯಾಂಫರ್ ಅದು ಜಾಸ್ತಿ ಆಗುತ್ತೆ, ಕರ್ಪೂರ ಜಾಸ್ತಿ ಆಗ್ಬಿಡಿದಾಳೆ, ಸ್ವಲ್ಪ ಹಾಕ್ಬೇಕಿತ್ತು ಅಂತಂದ್ರೆ ಜಾಸ್ತಿ ಹಾಕ್ಬಿಟ್ಟಿದ್ಲು. ಗೈಸ್ ಜಾಮೂನ್ ತೋರಿಸ್ತೀನಿ ಬನ್ನಿ ಗೈಸ್. ಯಾರ್ಯಾರು ತಿಂದ್ರಿ ಜಾಮೂನ್? ಚೆನ್ನಾಗಿತ್ತಾ? ಇನ್ನು ಸ್ವೀಟ್ ಹೋಯ್ತಾ? ಸ್ವೀಟ್ ಇನ್ನು ಬೇಕಿತ್ತ? ಹೋಗ್ತಿದೆ ಜಾಸ್ತಿ ಹಾಕ್ಬೇಕಿತ್ತ? ಹಾಕೊಂಡಿದ್ರೆ ಸ್ವೀಟ್ ಇನ್ನೂ ಅಷ್ಟು ಬಂದಿಲ್ಲ. ಅಲ್ಲ ಅದು ಫುಲ್ ಹೀರ್ಕೊಂಡಿರ್ಲಿಲ್ಲ ಇನ್ನ. ಒಟ್ನಲ್ಲಿ ಜಾಸ್ತಿ ಸ್ವೀಟ್ ಉಳಿದಿತ್ತು ನಾನು ಇದು ಮಾಡಿದಾಗ, ಬಟ್ ಸ್ವೀಟ್ ಕರೆಕ್ಟ್ ಆಗಿದೆ. ಓಕೆ ಅಷ್ಟೇ ಗೈಸ್, ಚೆನ್ನಾಗಿ ಊಟ ಮಾಡ್ತೀವಿ. ನೀವು ಎಲ್ಲ ಹಬ್ಬನ ಚೆನ್ನಾಗಿ ಆಚರಿಸಿದ್ರಿ ಅಂತ ಭಾವಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕು, ಶೇರು, ಕಮೆಂಟು ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.